ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರುತ್ತೆ. ಏನು ಅಂದರೆ ಚಿಲ್ಡ್ರನ್ಸ್ ಡೇಗೆ ನೀವು ಹೇಗೆ ಡೆಕೋರೇಷನ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮ ಸ್ಕೂಲಲ್ಲಿ ನೀವು ಬೋರ್ಡ್ ಡೆಕೋರೇಷನ್ ಮಾಡಬೇಕು ಅಂದರೆ ನೋಟಿಸ್ ಬೋರ್ಡ್ ಡೆಕೋರೇಷನ್ ಮಾಡಬೇಕು ಅಂದರೆ ನೀವು ಈ ಥರ ಮಾಡ್ಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಲ್ವಾ. ಚಾಕ್ಲೇಟ್ಸ್ ಎಲ್ಲ ಬಿಡಿಸಿದ್ದಾರೆ, ಹಾಗೆ ಅದನ್ನ ಅಂಟಿಸಿದ್ದಾರೆ, ಹಾಗೆ ಮಕ್ಕಳದು ಸ್ವಲ್ಪ ಡ್ರಾ ಮಾಡಿ ಹಾಕಿದ್ದಾರೆ, ಹಾಗೆ ಸೈಡಲ್ಲಿ ಐಸ್ ಕ್ರೀಮ್ ಕೂಡ ಹಾಕಿದ್ದಾರೆ. ಇದೆಲ್ಲ ಮಕ್ಕಳಿಗೆ ಇಷ್ಟ ಅಲ್ವಾ. ಹಾಗೆ ಚಿಲ್ಡ್ರನ್ಸ್ ಡೇ ಬಗ್ಗೆ ಬರೆದ್ಬಿಟ್ಟು ಚೆನ್ನಾಗಿ ಬರೆದು ಹಾಕಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲೇನು ಮಾಡಿದ್ದಾರೆ, ಒಂದು ಚಿಲ್ಡ್ರನ್ಸ್ ಡೇಗೆ ಪ್ಯಾರಾಗ್ರಾಫ್ ಕೂಡ ಬರೆದಿದ್ದಾರೆ, ಹಾಗೆ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಕೂಡ ಬರೆದಿದ್ದಾರೆ. ಹೀಗೆ ನೀವೇನು ಮಾಡ್ಬೋದು, ಚಿಲ್ಡ್ರನ್ಸ್ ಡೇಗೆ ಅಂದರೆ ಯಾವತ್ತು ಬರುತ್ತೆ, November 14 ಚಿಲ್ಡ್ರನ್ಸ್ ಡೇ ಬರುತ್ತಲ್ವ, ಆ ದಿನ ಏನು ಮಾಡ್ಬೋದು ಅಂದರೆ ನೀವು ನಿಮ್ಮ ಸ್ಕೂಲಲ್ಲಿ ಈ ಥರ ಡೆಕೋರೇಟ್ ಮಾಡಿ ಹಾಕ್ಬೋದು. ಹಾಗೆ ಮಕ್ಕಳು ಲ್ಯಾಡರ್ನ ಹತ್ತೋದು ಕೂಡ ಹಾಕಿದ್ದಾರೆ, ಯಾಕಂದರೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹಾಗೆ ನೀವು ಮಕ್ಕಳು ಚಿತ್ರ ಮತ್ತು ಚಾಕ್ಲೇಟ್ ಚಿತ್ರ ಎಲ್ಲ ಚಿತ್ರಗಳನ್ನ ಬಿಡಿಸಿ ನೋಟಿಸ್ ಬೋರ್ಡಿಗೆ ಹಾಕಿದಾಗ ಹೇಗೆ ಕಾಣಿಸುತ್ತೆ ಅಂತ ನಾನಿವಾಗ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನೇನು ಮಾಡಿದ್ದೀನಿ, ಎಲ್ಲ ಡ್ರಾಯಿಂಗ್ ಮಾಡಿಬಿಟ್ಟು ಒಂದು ನೋಟಿಸ್ ಬೋರ್ಡಲ್ಲಿ ಕರೆಕ್ಟಾಗಿ ಹಾಕಿದ್ದೀನಿ. ಓಕೆನಾ. ಚಾಕ್ಲೇಟ್ಸ್ ಎಲ್ಲ ಸೈಡಿಗೆ ಹಾಕಿಬಿಟ್ಟು ಐಸ್ ಕ್ರೀಮ್ ಎಲ್ಲ ಸೈಡಿಗೆ ಹಾಕಿದ್ದೀನಿ. ಹೀಗೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಥರ ನೀವು ಕೂಡ ನಿಮ್ಮ ಸ್ಕೂಲಲ್ಲಿ ಡೆಕೋರೇಟ್ ಮಾಡಿ ಹಾಕಿ. ಥ್ಯಾಂಕ್ ಯು.